ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 9 ಅರ್ಜುನನ ಪಾತ್ರದ ಪರಿಚಯದ 6ನೆಯ ಕೊನೆಯ ಮುಂದುವರೆದ ಭಾಗ. ರಥಸ್ಯ ಪುರತೋ ಯಾತಿ ಯಸ್ಸ ಚಕ್ರಗದಾಧರಃ ತವ ಸ್ನೇಹಾತ್ ಪುರಾಣರ್ಷಿ ವಾಸುದೇವಶ್ಚ ಚತುರ್ಭುಜಃ ಕೃತ್ವಾ ಭಾರಾವತರಣಂ ಪೃಥ್ವ್ಯಾಃ ಪೃಥುಲೋಚನಾಃ ಮೋಕ್ಷಯಿತ್ವಾ ತನುಂ ಪ್ರಾಪ್ತಂ ಕೃಷ್ಣಃ ಸ್ವಸ್ಥಾನಮುತ್ತಮಂ. ಮೌಸಲ ಪರ್ವದ 8ನೆಯ ಅಧ್ಯಾಯದಲ್ಲಿ 28-29 ಶ್ಲೋಕ. ನಿನ್ನ ರಥದ ಮುಂದೆ ಸಾರಥಿಯಾಗಿ ಕುಳಿತಿದ್ದವನು ಪುರಾಣರ್ಷಿಯಾದ ಶ್ರೀ ವಾಸುದೇವ. ಚತುರ್ಭುಜನೂ ಚಕ್ರಗದಾಧರನೂ ಆದ ಇವನು ಹಾಗೆ ಮಾಡಿದ್ದು ನಿನ್ನ ಮೇಲಣ ಪ್ರೀತಿಯಿಂದ ಮಾತ್ರ. ಭೂಭಾರವನ್ನಿಳಿಸಿ ತನ್ನ ದಿವ್ಯ ಸ್ಥಾನಕ್ಕೆ ತೆರಳಿದ ಅಷ್ಟೇ. ಊರಿಗೆ ಬಂದ ಅರ್ಜುನ ಹಿರಿಯಣ್ಣನಿಗೆ ತನ್ನ ದುಃಖವನ್ನು ತೋಡಿಕೊಳ್ಳುವಲ್ಲಿ ತನ್ನ ಒಂದೊಂದು ಸಾಹಸಕ್ಕೂ ಯಶಸ್ಸಿಗೂ ಹೇಗೆ ಶ್ರೀಕೃಷ್ಣನೇ ಕಾರಣನಾಗಿದ್ದನೆಂಬುದನ್ನು ವರ್ಣಿಸುವ ಭಾಗ ಶ್ರೀ ಭಾಗವತದ 1ನೆಯ ಅಧ್ಯಾಯ 15ನೇ ಅಧ್ಯಾಯದಲ್ಲಿ 5-21 ಶ್ಲೋಕ. ಚೇತೋಹಾರಿಯಾಗಿದೆ. ತನಗೆ ದ್ರೌಪದಿ ಪತ್ನಿಯಾದದ್ದು, ತಾನು ಮತ್ಸ್ಯಯಂತ್ರ ಭೇದಿಸಿದ್ದು, ಖಾಂಡವನವನ್ನು ತಾನು ಸುಡಿಸಿದ್ದು, ಮಯ ನಿರ್ಮಿತ ಸಭೆ ಲಭ್ಯವಾದದ್ದು, ದಿಗ್ವಿಜಯದಲ್ಲಿ ಅರಿಮರ್ದನ ನೆನೆಸಿದ್ದು, ಮಹಾಭಾರತ ಯುದ್ಧದಲ್ಲಿ ತನ್ನ ಎಲ್ಲ ಶತ್ರು ಸಂಹಾರಕ್ಕೆ ದಿಗ್ದರ್ಶಕನಾಗಿದ್ದು, ಪಾಶುಪತಾದಿ ಅಸ್ತ್ರಪ್ರಾಪ್ತಿಗೆ ಕಾರಣನಾಗಿದ್ದು, ಇದೆಲ್ಲ ಶ್ರೀಕೃಷ್ಣನ ಕೃಪೆಯಿಂದಲೇ ಎಂದು ನಮ್ರವಾಗಿ ಖಿನ್ನನಾಗಿ ಅಳುವ ಅರ್ಜುನ ಎಂಥ ಭಕ್ತನೆಂಬುದು ಈ ಶ್ಲೋಕಗಳನ್ನೋದಿದಾಗಲೇ ತಿಳಿಯುವ ಅನುಭವ. ತನ್ನ ರಥದ ಮುಂದೆ ಸಾರಥಿಯಾಗಿ ಕುಳಿತೇ ಭೀಷ್ಮ ದ್ರೋಣಾದಿಗಳ ಆಯಸ್ಸನ್ನೆಲ್ಲ ಹೀರಿ ಅವರನ್ನು ಹೆಣ ಮಾಡಿದವನೂ ಕೃಷ್ಣನೇ ಎಂದು ಅರಿಯುವ ಪಾರ್ಥ ತನಗೆ ಶತ್ರುಗಳ ಇತರ ಶಸ್ತ್ರಾಸ್ತ್ರಗಳು ಕೊಂಚವೂ ಘಾಸಿ ಮಾಡದಿದ್ದದ್ದಕ್ಕೂ ಕಾರಣ ಕಂಡುಕೊಳ್ಳುತ್ತಾನೆ. ಮಾಂ ಶ್ರಾಂತವಾಹಂ ಅರಯೋರಥಿನ ಭವಿಷ್ಯಂ ನ ಪ್ರಾಪಹರಂ ಯದಾನುಭಾವನಿರಸ್ತಚಿತ್ತಾಂ. ಶ್ಲೋಕ 17. ಅರ್ಜುನ ನೆಲದ ಮೇಲೇ ನಿಲ್ಲಲಿ, ರಥದಲ್ಲೇ ಇರಲಿ, ಅವನ ಮುಂದೆ ಕುಳಿತ ಸಾರಥಿ ಶ್ರೀಕೃಷ್ಣನ ಮನಮೋಹಕ ದಿವ್ಯ ದರ್ಶನ ಮಾಡಿದ ಯಾವ ಕುರುವೀರನಿಗೂ, ವಿಶೇಷವಾಗಿ ಭೀಷ್ಮದ್ರೋಣರಿಗೆ ಮನಸ್ಸು ಸಾತ್ವಿಕವಾಗಿ ಮಾರ್ಪಟ್ಟು ತಾವು ಯುದ್ಧ ಭೂಮಿಯಲ್ಲೇಕೆ ಇರುವರೆಂಬುದೂ ಮರೆತು ಅರ್ಜುನ ಎಷ್ಟು ಸೋತಿದ್ದರೂ ದಣಿದಿದ್ದರೂ ಅವನತ್ತ ದೃಷ್ಟಿಯೇ ಹೋಗದಂತಾಗಿ ಅವನನ್ನು ಸಂಹರಿಸಬೇಕೆಂಬ ಬುದ್ಧಿ ಯಾರೊಬ್ಬರಿಗೂ ಬರಲಿಲ್ಲವಂತೆ. ಯಾವ ಶಸ್ತ್ರಾಸ್ತ್ರಗಳೂ ಮಾಡದ ಅರ್ಜುನ ರಕ್ಷೆಯನ್ನು ಶ್ರೀಕೃಷ್ಣ ಸೌಂದರ್ಯವೇ ಮಾಡಿ ಅವನಿಗೆ ಭಗವಂತನೇ ಕವಚವಾಗಿ ಮಾರ್ಪಟ್ಟ ಈ ಲೀಲೆ ಈಗ ಅರ್ಜುನನಿಗೆ ತಿಳಿಯುತ್ತದೆ. ಅವನು ಭಾಗವತಾಗ್ರಣಿಯಲ್ಲವೇ? ಅರ್ಜುನ ಮತ್ತು ಯುದ್ಧ. ಸ್ವಭಾವತಃ ಸಾತ್ವಿಕನೂ ಪರಮಕಾರುಣಿಕನೂ ಪರಹಿಂಸೆಗೆ ಅಂಜುವವನೂ ಧಾರ್ಮಿಕನೂ ಆದ ಅರ್ಜುನ ಯುದ್ಧವೇ ಬೇಡವೆಂದು ಭೀಷ್ಮದ್ರೋಣರನ್ನು ಸಂಹರಿಸಬೇಕಾಗುವುದೆಂಬ ಪಾಪಭೀತಿಯಿಂದ ಆ ಭೀಷ್ಮದ್ರೋಣರು ಈಗ ದುರ್ಯೋಧನನೊಡಗೂಡಿ ಅಧರ್ಮದ ರಾಜಕಾರಣಕ್ಕೆ ಬೆಂಬಲವಿತ್ತು ಈಗ ಪಾಪಿಗಳ ಪೈಕಿ ಸೇರಿದವರೆಂಬುದನ್ನು ಅವನು ಸುಲಭವಾಗಿ ತಿಳಿಯದಾದ. ಧರ್ಮಬದ್ಧ ರಾಜಕಾರಣ ಪ್ರತಿಷ್ಠಾಪನೆಗೆ ದೀಕ್ಷಿತನಾದ ಶ್ರೀಕೃಷ್ಣ ಇವನ ಆಸ್ಥಾನ ಸ್ನೇಹ ಕಾರುಣ್ಯವನ್ನು ನಿವಾರಿಸಿ ಕರ್ತವ್ಯ ಜ್ಞಾನ ಮೂಡಿಸಿ ಗೀತೋಪದೇಶ ಮಾಡಿದುದು ಇವನ ಮೇಲಿನ ಪ್ರೀತಿಯಿಂದ. ಇಷ್ಟಾದರೂ ಭೀಷ್ಮರ ತೇರು ಎದುರ ಬಂದಾಗಲೆಲ್ಲ ಅರ್ಜುನ ಅಂಜುವನು, ಅಳಕುವನು. ಗೀತೋಪದೇಶದಿಂದಾದ
ಕೆಲಸಕ್ಕೆ ಶ್ರೀಕೃಷ್ಣ ಕೈಲಿ ಚಕ್ರ ಹಿಡಿದು ನಿಂತಾಗ ಅಜ್ಞಾನಾಂಧವನಾದ ಅರ್ಜುನನಿಗೆ ಈ ಸಂದರ್ಶನದಲ್ಲೇ ವಿಷ್ಣು ಮಾರ್ಗವನ್ನು ತೋರಿಸುತ್ತಾನೆ. ಶಿಖಂಡಿಯನ್ನು ಮುಂದಿಟ್ಟು ಅಳುತ್ತಲೇ ಅರ್ಜುನ ಭೀಷ್ಮನ ಮೈಯೆಲ್ಲ ಬಾಣ ತೊಡಿಸಿ ಕೆಳಗುರುಳಿಸುವ ದೃಶ್ಯ ಘೋರವಾದರೂ ಮುತ್ತಜ್ಜ ಮೊಮ್ಮಗನ ಈ ಆಳ ಪ್ರೀತಿಗೆ ಹೀಗೆ ವಿಷಾನಿಲ್ಲದಂತೆ ಅಡ್ಡ ಬಂದು ಉರಿ ಎಬ್ಬಿಸಿದ ದುರ್ಯೋಧನನನ್ನು ಲೋಕ ನಿಂದಿಸದೆ ಕರ್ತವ್ಯ ಕರ್ಮ ಮಾಡಿದ ಅರ್ಜುನನನ್ನು, ಅದಕ್ಕೆ ಪ್ರೇರಕವಾದ ಶ್ರೀಕೃಷ್ಣನನ್ನು ಇಂದು ನಿಂದಿಸುವುದು ಲೋಕದ ದೊಡ್ಡ ವಿಡಂಬನೆ. ದ್ರೋಣವಧೆಯ ಹೊತ್ತಿಗೆ ಅರ್ಜುನನ ವೈರಾಗ್ಯಕ್ಕೆ ಎಲ್ಲೇ ಇಲ್ಲದ್ದಾಗುತ್ತದೆ. ಆ ಘಟ್ಟಕ್ಕೆ ಮುಟ್ಟಿ ಮುಂದೆ ಓದುವ ನಮಗೆ ವೈರಾಗ್ಯ ಬರುವುದಾದರೆ ಕೋಟ್ಯಾಂತರ ನಿರಪರಾಧಿಗಳ ಹತ್ಯೆಯಲ್ಲಿ ಪಾಲ್ಗೊಂಡು ಗುರು ಹಿರಿಯರನ್ನೂ ಕೊಂದು ರಾಶಿ ಹಾಕಿದ್ದವನಿಗೆ ಇನ್ನೆಂಥ ವೈರಾಗ್ಯ ಬಂದಿರಬೇಡ. ದುಷ್ಟದ್ಯುಮ್ನನು ಯೋಗಾರೂಢನಾದ ದ್ರೋಣನ ಶಿಖೆ ಹಿಡಿದು ತಲೆ ಕತ್ತರಿಸಿದುದು, ಧರ್ಮರಾಜ ಹೇಗೋ ಅಶ್ವತ್ಥಾಮ ಸತ್ತನೆಂಬ ಸುಳ್ಳು ಸುದ್ದಿಗೆ ಕಾರಣನಾಗಿ ದ್ರೋಣವಧೆಗೂ ನಿಮಿತ್ತನಾದುದು ಅರ್ಜುನನಿಗೆ ಹಿಡಿಸುವುದಿಲ್ಲ. ತನ್ನ ಮಗ ಅಭಿಮನ್ಯುವಿನ ದುರ್ಮರಣಕ್ಕೆ ದ್ರೋಣ ಪ್ರಧಾನ ಕಾರಣವನ್ನು ಆ ಮಿತಿಮೀರಿದ ಕಾರುಣ್ಯ ಗುರುಪ್ರೀತಿ ಮರೆಸುತ್ತದೆ. ಅದೇ ಅರ್ಜುನನ ದೊಡ್ಡ ದೋಷವೆನ್ನಬೇಕು. ದ್ರೌಪದಿ ಅಪಮಾನಿತಳಾದಾಗ ದ್ರೋಣ ಏನನ್ನೂ ಹೇಳದೆ ಸುಮ್ಮನಿದ್ದುದು ಮರೆಯುತ್ತದೆ. ಧರ್ಮಜನನ್ನು ಎಂದೂ ಬಯ್ಯದವನು ಇಂದು ಬೈಯುತ್ತಾನೆ. ಅಣ್ಣ, ರಾಜ್ಯಕ್ಕಾಗಿ ನೀನು ದೊಡ್ಡ ಸುಳ್ಳು ಹೇಳಿದೆ. ನಿನ್ನ ಕೀರ್ತಿ ಚಿರಕಾಲ ಉಳಿಯುತ್ತದೆ. ಶ್ರೀರಾಮ ಹಿಂದಿನಿಂದ ಹೊಡೆದು ವಾಲಿಯನ್ನು ಕೊಂದು ಅಪಕೀರ್ತಿ ಗಳಿಸದಂತಾಯಿತು ಇದು ಎನ್ನುವ ಅರ್ಜುನ ತಾನೇ ಹಿಂದಿನ ಯುಗದ ವಾಲಿಯಾದುದನ್ನು, ಇಂದ್ರಪುತ್ರನಾದುದನ್ನು ವಾಸನೆಯಿಂದ ನೆನೆದು ಹೀಗೆ ಅಸಂಬದ್ಧವಾಗಿ ಹೇಳುತ್ತಾನೆಂದು ಹಿರಿಯರ ವಿವರಣೆ. ತನ್ನ ಶಿಷ್ಯ ಎಂದೂ ಸುಳ್ಳು ಹೇಳಲಾರ ಎಂದು ನಂಬಿದ್ದ ದ್ರೋಣನಿಗೆ ಧರ್ಮಜ ಹೀಗೆ ಮೋಸ ಮಾಡುವುದೇ? ಇನ್ನು ಈ ಮೋಸದ ಕೊಲೆಗಾರನಾದ ದುಷ್ಟದ್ಯುಮ್ನನನ್ನು ಅಶ್ವತ್ಥಾಮ ಬಿಡುವನೆ ಎಂದು ಅರ್ಜುನ ಸ್ವಪಕ್ಷ ಪರಪಕ್ಷ ಬೆರೆಸಿ ಆಡಿಕೊಂಡು ಹಲುಬುವುದು ವಿಚಿತ್ರ. ಕರ್ಣವಧೆಗೂ ಅರ್ಜುನ ಒಳಗೊಳಗೆ ಅವ್ಯಕ್ತ ಕಾರಣ್ಯದಿಂದ ಹಿಂದೇಟು ಹಾಕುತ್ತಾನೆ. ನ ಚಾರ್ಜುನಸ್ತಂ ವ್ಯಸನೇ ತದೇ ಶಿವಾನ್ ನಿಹಂತುಂ ಆರ್ಯಃ ಪುರುಷವೃತೆ ಸ್ಥಿತಂ. ಕರ್ಣಪರ್ವದ 90ನೇ ಅಧ್ಯಾಯ 70ನೇ ಶ್ಲೋಕ. ದಿವ್ಯಾಸ್ತ್ರಗಳನ್ನು ಕರಗತ ಮಾಡಿಕೊಂಡು ಲೋಕದ ಅಳಿವು ಉಳಿವುಗಳನ್ನು ಕೈಯಲ್ಲಿ ಹಿಡಿದ ಅರ್ಜುನ ಎಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕೋ ಹಾಗೆ ನಡೆದುಕೊಂಡ. ಅಣ್ಣನನ್ನೆಂದೂ ಮೀರಲಿಲ್ಲ, ಶ್ರೀಕೃಷ್ಣ ವಚನವನ್ನಂತೂ ಅತಿಕ್ರಮಿಸಲಿಲ್ಲ. ಇಂಥವನ ಕರುಣೆಗೂ ಅವಕಾಶ ಕೊಡದ ಕೌರವರ ದುರ್ನೀತಿ ಯುದ್ಧವನ್ನು ಆಗು ಮಾಡಿತು. ಇವನೂ ಒಬ್ಬ ಬುದ್ಧನಾಗಿದ್ದರೆ ಕೌರವ ಸಾಮ್ರಾಜ್ಯ ನಿರಾಬಾಧವಾಗಿ ನಡೆದೇ ತೀರುತ್ತಿತ್ತು. ಕಾಲಪುರುಷನ ಉಪಕರಣವಾಗಿ ಅರ್ಜುನ ಲೋಕಕ್ಕೆ ತನ್ನನ್ನೂ ತನ್ನೆಲ್ಲ ಪುರುಷ ಪೌರುಷ ಪರಾಕ್ರಮಗಳನ್ನೂ ಅರ್ಪಿಸಿದ. ಶುದ್ಧ ಚಾರಿತ್ರ್ಯವುಳ್ಳವನಾಗಿ, ಜಿತೇಂದ್ರಿಯನಾಗಿ, ಮಹಾವೀರನಾಗಿ, ನಿಗರ್ವ ಶಿರೋಮಣಿಯಾಗಿ, ಶ್ರೀಕೃಷ್ಣ ಭಕ್ತನಾಗಿ, ಸೋದರ ಪ್ರೇಮಕ್ಕೆ ಉದಾಹರಣೆಯಾಗಿ, ಮಹತ್ವಾಕಾಂಕ್ಷೆಯ ಸಾರ್ವಭೌಮ ಪದವಿಗೆ ಎಂದೂ ಆಶಿಸದೆ ಧೀರೋದಾತ್ತನಾಗಿ ಬಾಳಿದ ಅರ್ಜುನ ಅನ್ವರ್ಥವಾಗಿಯೇ ಅರ್ಜುನ ಬಿಳುಪಿನಂತೆ ಶುಭ್ರ ನಡತೆ ಉಳ್ಳವನು. ಕನ್ನಡದ ಕವಿ ಪಂಪ ಇವನ ಚಾರಿತ್ರ್ಯಕ್ಕೆ ಮರುಳಾಗಿಯೇ ತನ್ನ ಕಥೆಯಲ್ಲಿ ಹಲವು ಮಾರ್ಪಾಟುಗಳನ್ನು ಮಾಡಿ ವಿಕ್ರಮಾರ್ಜುನ ವಿಜಯವೆಂಬ ಹೆಸರಿಟ್ಟುದುದು ಅರ್ಜುನನ ಜೀವಿತದ ಪ್ರಭಾವ ಸೆಳೆತದಿಂದ. ಅತಿ ಕಾರುಣ್ಯದ ದೋಷ ಬಿಟ್ಟರೆ ಅರ್ಜುನ ಪರಿಪೂರ್ಣನಾಗುತ್ತಿದ್ದನೇನೋ. ಮಹಾಭಾರತದ ದ್ರೋಣನ ಪಾತ್ರದ ಪರಿಚಯ 10ನೆಯ ಅಧ್ಯಾಯದಲ್ಲಿ
ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.